ಇವತ್ತು ನಾನು ಜೀವಂತವಾಗಿ ಬದುಕಿದ್ದೀನಿ ಅಂದರೆ ಅದಕ್ಕೆ ಅವರ ಅಪ್ಪನೇ ಕಾರಣ. ನನ್ನ ಪ್ರಾಣ ಉಳ್ಸೋಕ್ಕೋಗಿ ಅವ್ರ ಪ್ರಾಣ ಕೊಟ್ಟರು. ಪಾಪ ನಮ್ಮ ವೆಂಕಿ ಈ ಕಡೆ ಅಪ್ಪನೂ ಕಳ್ಕೊಂಡ, ಅಮ್ಮನೂ ಇಲ್ಲ. ವಿಲಿ 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 ಅಂತ ಕಂದ ಒದ್ದಾಡ್ತಿತ್ತು. ಜಾನು, ಇಲ್ಲಿ ನಿಂತ್ಕೊಂಡು ಏನಮ್ಮ ಯೋಚನೆ ಮಾಡ್ತಿದ್ಯಾ? ಅದೇ ಅಮ್ಮ, ಅಪ್ಪನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಅವತ್ತು ಅವ್ರಿಗೇನಾದರೂ ನಂಗೆ ಯೋಚನೆ ಮಾಡೋಕ್ಕೂ ಭಯ ಆಗ್ತದೆ. ನಿನಗಷ್ಟೇ ಅಲ್ಲಮ್ಮ, ನನಗೂ ಅಷ್ಟೇ. ಒಂದೊಂದ್ಸಲ ಆ ಘಟನೆನ ಯೋಚನೆ ಮಾಡಿದಾಗ ತುಂಬ ಭಯ ಆಗುತ್ತೆ. ಅವತ್ತಿನ ದಿವಸ ಅವ್ರು ಹೋಗೋ ಬದಲು ನಿಮ್ಮಪ್ಪಂಗೇನಾದರೂ, ನಿಮ್ಮಪ್ಪನ ನಾವೇನಾದರೂ ಕಳ್ಕೊಂಡ್ಬಿಟ್ಟಿದ್ದಿದ್ರೆ ನನಗೆ ಸೌಭಾಗ್ಯನೇ ಇರ್ತಾ ಇರಲಿಲ್ಲ, ನೀವು ಯಾರೂ ಇರ್ತಿರ್ಲಿಲ್ಲ. ವೆಂಕಿ ಅಪ್ಪ ನಿಮ್ಮಪ್ಪಂಗೆ ಜೀವನ ಎರಡನ್ನೂ ಕೊಟ್ಟವರು. ಅವ್ರ ಋಣನ ಈ ಜನ್ಮದಲ್ಲಿ ತೀರ್ಸಕ್ಕೆ ಸಾಧ್ಯ ಇಲ್ಲ. ಹೌದಮ್ಮ, ಯಾವತ್ತೂ ಅವ್ರ ಋಣನ ಮರೆಯೋಕ್ಕಾಗಲ್ಲ, ನಾವು ಮರೀಲೂಬಾರ್ದು. ಅಂದಹಾಗೆ ಅಣ್ಣಂಗೆ ಅಮ್ಮ ಇದ್ರು ಅಂತ ಹೇಳಿದ್ರಲ್ಲ, ಅವ್ರಿಗೆ ಎಲ್ಲಿದ್ದಾರೆ? ಗೊತ್ತಿಲ್ಲ, ಅವ್ರು ಎಲ್ಲಿ ಹೋದ್ರು ಅಂತಾನೆ ಗೊತ್ತಿಲ್ಲ. ವೆಂಕಿನ ನಮ್ಮ ಮಡ್ಲಿಗೆ ಹಾಕಿ ಅದು ಎಲ್ಲಿ ಹೊಟ್ಟೋದ್ರೋ ಏನೋ. ಆದರೆ ಅವತ್ತು ಫಂಕ್ಷನಲ್ಲಿ ಅವರನ್ನು ನೋಡಿದ್ರಂತೆ, ಆಮೇಲೆ ಆಕೆ ಎಲ್ಲಿ ಹೋದ್ರು ಅಂತಾನೆ ಗೊತ್ತಿಲ್ಲ. ಪಾಪ ವೆಂಕಿನೂ ನೋಡ್ತಾ ಇದ್ದಾನೆ, ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ. ಅವರನ್ನ ಯಾವಾಗ ನೋಡ್ತೀವೋ ಆ ಭಾಗ್ಯ ಯಾವಾಗ ಬರುತ್ತೋ ಅಂತ ನಾನು ಕಾಯ್ತಾ ಇದ್ದೀನಿ. ನೀನು ಜಾಸ್ತಿ ಯೋಚನೆ ಮಾಡಬೇಡ, ಖಂಡಿತ ಅವರಮ್ಮ ಸಿಕ್ಕೇ ಸಿಗ್ತಾರೆ. ನೀನು ಅದೇ ಯೋಚನೆ ಮಾಡಿಕೊಂಡು ನೀನು ಆರೋಗ್ಯನ ಹಾಳು ಮಾಡ್ಕೋಬೇಡ. ಅವ್ರ ತಾಯಿನ ನಿನಗೆ ನೋಡೋಕ್ಕಾಗ್ದಲೇ ಇರ್ಬೋದು, ಆದರೆ ವೆಂಕಿ ಅಣ್ಣನ ನೋಡ್ಕೊಳ್ಳೋ ಭಾಗ್ಯ ಸಿಕ್ಕಿದೆಯಲ್ಲ, ಅದಕ್ಕಿಂತ ಇನ್ನೇನು ಬೇಕು ಹೇಳು? ಅದೇನೋ ನಿಜ ನಿಮ್ಮ, ಆದರೂ ಅವನನ್ನು ಅವ್ರ ಅಮ್ಮನ ಜೊತೆ ಸೇರಿಸ್ಬಿಟ್ರೆ ತಾಯಿ ಮಗನ ಒಂದು ಮಾಡಿದ ಪುಣ್ಯನಾದರೂ ನಮಗೆ ಬರುತ್ತೆ. ಆದರೂ ಅಮ್ಮ, ಅಣ್ಣನ ಬಗ್ಗೆ ತುಂಬ ರಹಸ್ಯಗಳಿದ್ದಾವೆ. ಇದು ಯಾವುದು ನಮಗೆ ಯಾವತ್ತೂ ಹೇಳೇ ಇರಲಿಲ್ಲ. ಯಾವಾಗ ಕೇಳಿದ್ರು ಅನಾಥಾಶ್ರಮದಿಂದ ಕರ್ಕೊಂಡು ಬಂದ್ವಿ ಅಂತ ಹೇಳ್ತಿದ್ರಿ. ಅವ್ರ ತಾಯಿ ಇರೋದ್ರ ಬಗ್ಗೆನೂ ಹೇಳಿರ್ಲಿಲ್ವಲ್ಲಮ್ಮ? ಆ ಸಂದರ್ಭನೇ ಬರಲಿಲ್ವಲ್ಲ ಜಾನು. ವೆಂಕಿ ಯಾವತ್ತೂ ನಮ್ಮ ಮಗ ಅಲ್ಲ ಅಂತ ನಮ್ಗೆ ಅನಿಸ್ಲೇ ಇಲ್ಲ. ಅವನು ನಮ್ಮ ಸ್ವಂತ ಮಗ, ಹಿರಿ ಮಗ ಅಂತಾನೆ ನಾವು ಸಾಕಿದ್ದೀವಿ. ಈಗ ಅವ್ರ ಅಮ್ಮನ ಫೋಟೋ ಸಿಕ್ಕಿ ಅವ್ರು ಬದುಕಿದ್ದಾರೆ ಅಂತ ಗೊತ್ತಾದ್ಮೇಲೆ ಅನಿವಾರ್ಯವಾಗಿ ಈ ವಿಷಯನ ಹೇಳೋ ಹಾಗಾಯಿತು. ನೀನು ಜಾಸ್ತಿ ಯೋಚನೆ ಮಾಡಬೇಡ. ಆಮೇಲೆ ಜೀವನದಲ್ಲಿ ಯಾರನ್ನ ಕಳ್ಕೊಳ್ಬೇಕಾದ್ರೂ ನಾವಿರ್ಬೋದು, ಆದರೆ ಅಪ್ಪ ಅಮ್ಮನ್ನ ಕಳ್ಕೊಂಡಿರೋದು ತುಂಬಾ ಕಷ್ಟ. ನೀನು ಸ್ವಲ್ಪ ಸಮಾಧಾನವಾಗಿರು, ಯೋಚನೆ ಮಾಡಬೇಡ. ಹೇಗೂ ಅವ್ರ ತಾಯಿ ಫೋಟೋ ನಾನು ನೋಡ್ತೀನಲ್ವಾ, ಆದಷ್ಟು ಬೇಗ ಅವ್ರನ್ನ ಹುಡುಕ್ಸೋ ಪ್ರಯತ್ನ ಮಾಡ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೋ ಜಾನು. ತಾಯಿ ಮಗನ ಒಂದು ಮಾಡಿದ ಪುಣ್ಯ ನಿನಗೆ ಬರುತ್ತೆ. ಅವ್ನು ನಿನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ನೀನು ಅವನಿಗೆ ಒಳ್ಳೇದು ಮಾಡ್ದಾಗತ್ತೆ.